ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕರ್ನಾಟಕದಲ್ಲಿ ಬಹಳ ಪವಿತ್ರವಾದ ಮತ್ತು ಅದ್ಭುತವಾದ ಮಂತ್ರಾಲಯ ಬಿಟ್ಟು ಇನ್ನೊಂದು ಅಂದರೆ ಹೊನ್ನವ ಮಂತ್ರಾಲಯ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ನಾನಿಲ್ಲಿ ಫಸ್ಟ್ ಟೈಮ್ ಹೋದಾಗ ಈ ದೇವಸ್ಥಾನದ ಮಹಿಮೆ ತಿಳ್ಕೊಂಡು ಅದರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದು ಫಸ್ಟ್ ವಿಡಿಯೋ ನಂದು ಹೊನ್ನವ ಮಂತ್ರಾಲಯದ ಬಗ್ಗೆ. ಹಾಗೆ ಇಲ್ಲಿಯ ಸೇವೆ, ಟೈಮಿಂಗ್ಸ್ ಆ್ಯಂಡ್ ಇಲ್ಲಿಯ ಎಲ್ಲ ವ್ಯವಸ್ಥೆಯ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೆ. ಒಳ್ಳೆ ರೆಸ್ಪಾನ್ಸ್ ಬಂತು. ಹಾಗೆ ಈ ವಿಡಿಯೋ ಯೂಸ್ಫುಲ್ ಐತಿ ಆ್ಯಂಡ್ ಇನ್ಫಾರ್ಮೇಟಿವ್ ಐತಿ ಅಂತ ಹೇಳಿ ಸಾಕಷ್ಟು ಜನ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಹಾಗೆ ಒಳ್ಳೆ ಕಮೆಂಟ್ಸ್ ಕೂಡ ಹಾಕಿದ್ದಾರೆ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೊನ್ನವ ಮಂತ್ರಾಲಯದ ಬಗ್ಗೆ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಅಂದರೆ ಅವೆರಡು. ಸೊ ಫಸ್ಟ್ ಅದನ್ನು ನೋಡಿ. ಹೊನ್ನವ ಮಂತ್ರಾಲಯ ಅಂದರೆ ಕೇವಲ ದೇವಸ್ಥಾನ ಅಲ್ಲ, ಇದು ಭಕ್ತರ ಭಕ್ತಿಯ ಕೇಂದ್ರ ಅಂತಲೇ ಹೇಳ್ಬೋದು. ಇಲ್ಲಿಯ ದೇವರ ಮಹಿಮೆ ಮತ್ತು ಡಿವೋಟ್ಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿತು. ಸೊ ಅದೇ ಕಾರಣಕ್ಕೆ ಮತ್ತೆ ಈ ವಿಡಿಯೋನ ಮಾಡ್ತಿರೋದು. ಫಸ್ಟ್ ಬಂದು ಈ ದೇವಸ್ಥಾನ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಅರ್ಬನ್ ಡಿಸ್ಟಿಕ್ಕಲ್ಲಿ ಇರುವಂಥದ್ದು, ತಾವರೆಕೆರೆ ಹತ್ತಿರ. ಹಾಗೆ ಹೊನ್ನವ ಮಂತ್ರಾಲಯ ಅಂದರೆ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿಯ ವಿಶಿಷ್ಟತೆ ಏನಂತಂದರೆ ಬರೀ ರಾಯರನ್ನು ಪ್ರತಿಷ್ಠಾಪನೆ ಮಾಡಿಲ್ಲ, ಅದರ ಜೊತೆಗೆ ಪಂಚಮುಖಿ ಆಂಜನೇಯ ಮತ್ತು ನರಸಿಂಹಸ್ವಾಮಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಇಲ್ಲಿಯ ವಿಶೇಷತೆ ಏನಂತಂದರೆ ಭಕ್ತಿಯಿಂದ ಜನರು ಬಂದು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಜೋಶಿಯವರು ಅದಕ್ಕೆ ಪರಿಹಾರ ರೂಪದಲ್ಲಿ ಕಾಯಿಯನ್ನು ಕಟ್ಟುವಂಥ ಸೇವೆಯನ್ನು ಸಲ್ಲಿಸೋಕ್ಕೆ ಹೇಳ್ತಾರೆ. ಆ ಸೇವೆಗಳು ನಮ್ಮ ಕಷ್ಟಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇಂತಿಷ್ಟು ವಾರಗಳು ಅಂತ ಹೇಳ್ತಾರೆ, ಅದು ನಮ್ಮ ಕಷ್ಟಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಲೈಕ್ ಯಾವ ಥರ ಅಂದರೆ ಸೇವೆಗಳು ಕೂಡ ನಮ್ಮ ಕಷ್ಟಗಳ ಮೇಲೆ ಇಂತಿಷ್ಟು ವಾರಗಳು ಅಂತ ಜೋಶಿಯವರು ನಮಗೆ ತಿಳಿಸಿ ಹೇಳ್ತಾರೆ. ನಾವು ಅಷ್ಟು ವಾರಗಳ ಕಾಲ ಹೋಗಿ ನಮ್ಮ ಸೇವೆಯನ್ನು ಅಲ್ಲಿ ಸಲ್ಲಿಸಬೇಕು. ಈ ಸೇವೆಯನ್ನು ಸಲ್ಲಿಸೋಕ್ಕೆ ನಾವು ಮನೆಯಿಂದ ಏನನ್ನೂ ತೆಗೆದುಕೊಂಡು ಹೋಗಬೇಕಾಗಿಲ್ಲ. ಅಲ್ಲೇ ನಮಗೆ ದೀಪಗಳನ್ನು ಕೂಡ ಕೊಡ್ತಾರೆ. ದೀಪಗಳನ್ನು ಹಚ್ಚಿ ನಾವು ಕಾಯಿಗೆ ಸೇವೆಯನ್ನು ಸಲ್ಲಿಸುವಂಥದ್ದು. ಹಾಗೆ ದೇವಸ್ಥಾನದ ಟೈಮಿಂಗಿಗೆ ಬಂದರೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ನೆಕ್ಸ್ಟ್ ಬಂದು ಪೂಜಾ ದರಗಳ ಬಗ್ಗೆ. ಪೂಜಾ ದರಗಳು ಅಂದರೆ ಫಸ್ಟ್ ಟೈಮ್ ಹೋದಾಗ 760 ರೂಪಾಯಿನ ತೊಗೊಳ್ತಾರೆ. ಇದ್ರೊಳಗೆ ನಮ್ಗೆ ಕಾಯಿ, ದೀಪ ಹಾಗೆ ಫೋಟೋ ಕೊಡ್ತಾರೆ. ಆ ಫೋಟೋನ ಮನೆಗೆ ತಂದು ಪೂಜೆ ಮಾಡಬೇಕು. ಕಾಯನ್ನು ಅಲ್ಲೇ ಕಟ್ಟಿ ದೀಪದಿಂದ ಸೇವೆಯನ್ನು ಸಲ್ಲಿಸಬೇಕು. ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗಾಯಿತು. ಆ್ಯಂಡ್ ನೆಕ್ಸ್ಟ್ ಟೈಮ್ ಅಂದರೆ ನಮ್ಗೆ ಎಷ್ಟು ವಾರಗಳ ಕೊಟ್ಟಿರ್ತಾರಲ್ಲ, ಹಾಗೆ ವಾರಗಳು ಪ್ರತಿ ವಾರ ಹೋದಾಗ 210 ರೂಪಾಯಿನ ಕೊಟ್ಟರೆ ನಮ್ಗೆ ಎಷ್ಟು ದೀಪಗಳನ್ನ ಹೇಳಿರ್ತಾರಲ್ಲ ಅಷ್ಟು ದೀಪಗಳನ್ನು ಅವರು ಕೊಡ್ತಾರೆ. ಆ ದೀಪಗಳನ್ನು ಹಚ್ಚಿ ನಾವು ಸೇವೆಯನ್ನು ಸಲ್ಲಿಸುವಂಥದ್ದು. ಆಮೇಲೆ ಎಲ್ಲ ವಾರಗಳು ಕಂಪ್ಲೀಟ್ ಆದಮೇಲೆ ನಮಗೆ ಲಾಸ್ಟ್ ಒಂದು ಹೋಮವನ್ನು ಮಾಡ್ಸೋಕ್ಕೆ ಹೇಳ್ತಾರೆ. ಆ ಹೋಮದ ಪ್ರೈಸ್ ಬಂದು 8,000. ಲಾಸ್ಟ್ ನಾವು ಆ ಹೋಮನ ಸಲ್ಲಿಸಲೇಬೇಕು, ಅಂದರೆ ನಮ್ಮ ಸೇವೆ ಕಂಪ್ಲೀಟ್ ಆದಂಗೆ. ಸೊ ಆ ಹೋಮಕ್ಕೆ 8,000 ಅವರು ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಇರುವಂಥದ್ದು ಏನಂದ್ರೆ ದೇವಸ್ಥಾನನ ರೀಚ್ ಆಗೋದು ಹೆಂಗೆ ಅಂದ್ರೆ ಲೈಕ್ ಪ್ರೈವೇಟ್ ವೆಹಿಕಲ್ ಇದ್ದವ್ರಾಯಿತು, ಪ್ರೈವೇಟ್ ವೆಹಿಕಲ್ ಇಲ್ಲದೆ ಇರೋರು ಬ್ಯಾಂಗ್ಳೂರು ಸುತ್ತಮುತ್ತ ಇರೋರು ತಾವರೆಕೆರೆಗೆ ಬರಬೇಕು. ತಾವರೆಕೆರೆಯಿಂದ ನಿಮ್ಗೆ ಹೊನ್ನವ ಮಂತ್ರಾಲಯಕ್ಕೆ ಆಟೋ ಅವೈಲೇಬಲ್ ಇರುತ್ತೆ. ಅವರು 50 to 100 ರೂಪೀಸ್ ನಿಮ್ಗೆ ಚಾರ್ಜ್ ಮಾಡ್ತಾರೆ. ಹಾಗೆ ಬಹಳ ದೂರದಿಂದ ಬರೋರು ರೈಲ್ವೆ ಅವೈಲೇಬಲ್ ಅದಾವ ಅಂತ ಕೇಳಿದಾರೆ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ KSR ಬ್ಯಾಂಗ್ಳೂರು ಸಿಟಿ ಜಂಕ್ಷನ್ನೇ. ಸೊ ಅಲ್ಲಿಗೆ ಬಂದರೆ ನೀವು ಅಲ್ಲಿಂದ ನಿಮ್ಗೆ BMTC ಬಸ್ ಇರ್ತಾವೆ. ಸೊ BMTC ಬಸ್ಸಿಂದ ತಾವರೆಕೆರೆ ಬಂದರೆ ತಾವರೆಕೆರೆಯಿಂದ ನೀವು ಹೊನ್ನವ ಮಂತ್ರಾಲಯಕ್ಕೆ ಮತ್ತೆ ಆಟೋದಲ್ಲೇ ಹೋಗಬೇಕು. ಸೊ BMTC ಬಸ್ ನಂಬರು ಎಲ್ಲಿ ನಿಂತಿರ್ತಾವೆ ಏನು ಅಂತ ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ನೋಡಿರಿ. ಪ್ರೈವೇಟ್ ವೆಹಿಕಲಲ್ಲಿ ಹೋದ್ರೆ ವೆರಿ ಈಸಿ. ನೀವು ಗೂಗಲ್ ಮ್ಯಾಪ್ ಹಾಕಿದ್ರೆ ಸ್ಟ್ರೈಟ್ ಲೊಕೇಶನ್ನ ತೋರಿಸುತ್ತೆ. ಸೊ ಈಸಿಯಾಗಿ ಬರ್ಬೋದು. ಸೊ ರೀಸೆಂಟಾಗಿ ಒಂದಿಷ್ಟು ಕಮೆಂಟ್ ಬಂದಿತ್ತು, ಅಲ್ಲಿ ರೂಮ್ಸ್ ಅವೈಲೇಬಲ್ ಅದಾವ ಅಂತ. ನೋ, ಅಲ್ಲಿ ಯಾವುದೇ ಥರದ ರೂಮ್ಸ್ ಅವೈಲೇಬಲ್ ಇಲ್ಲ. ಹಾಗೆ ನಿಯರೆಸ್ಟ್ ಸಿಟಿ ಅಂತಂದ್ರೆ ತಾವರೆಕೆರೆಯಲ್ಲಿ ಕೂಡ ನಿಮ್ಗೆ ಯಾವುದೇ ಹೋಟೆಲ್ಸ್ ಆರ್ ಸ್ಟೇಯಿಂಗ್ ರೂಮ್ಸ್ ನಿಮಗೆ ಸಿಗಲ್ಲ. ಸೊ ನೀವು ನಿಯರೆಸ್ಟ್ ಪ್ಲೇಸ್ ಅಂದರೆ ಬ್ಯಾಂಗ್ಳೂರಲ್ಲೇ ಇರಬೇಕಾಗತ್ತೆ ರೂಮ್ಸ್ ಮಾಡಿಕೊಂಡು, ಬಹಳ ದೂರದಿಂದ ಬಂದರೆ. ಇದಿಷ್ಟು ಅಲ್ಲಿಯ ಇನ್ಫಾರ್ಮೇಷನ್ ಆಯಿತು. ಹಾಗೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಂತಂದ್ರೆ ಗುರುವಾರ ಹಾಗೆ ರವಿವಾರ ಬಿಟ್ಟು ಬೇರೆ ವಾರಗಳಲ್ಲಿ ಹೋದರೆ ನೀವು ಶಾಂತಿಯಿಂದ ನೆಮ್ಮದಿಯಿಂದ ಪೂಜೆನ ಸಲ್ಲಿಸ್ಬೋದು. ಬೇರೆ ವಾರಗಳಲ್ಲಿ ಅಂದರೆ ಭಾನುವಾರ ಹಾಗೆ ಗುರುವಾರ ಹೋದರೆ ಬಹಳ ರಶ್ ಇರುತ್ತೆ. ಯಾಕಂದರೆ ರಜೆ ಇರೋ ಕಾರಣ, ಭಾನುವಾರ ರಜೆ ಇರೋ ಕಾರಣ, ಹಾಗೆ ಗುರುವಾರ ಬಂದರೆ ರಾಯರ ವಾರ ಆಗಿರೋದ್ರಿಂದ ಬಹಳಷ್ಟು ರಶ್ ಇರುತ್ತೆ. ನೀವು ನೆಮ್ಮದಿಯಿಂದ ಪೂಜೆನ ಸಲ್ಲಿಸೋಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಬಹಳ ಚಲೋ ಐತಿ.
ಹಾಗೆ ನನ್ನ ಲಾಸ್ಟ್ ವಿಡಿಯೋಲ್ಲಿ ರಾಯರಿದ್ದಾರೆ ರಾಯರಿಲ್ಲ ಅಂತ 50-50 ಕಮೆಂಟ್ಸ್ ಕೂಡ ಬಂದಿದೆ. ಅಲ್ಲಿ ಎಷ್ಟೋ ಕನ್ನಡ ಸೀರಿಯಲ್ ಆ್ಯಕ್ಟರ್ಸ್ ಹಾಗೆ ಫಿಲ್ಮ್ ಆ್ಯಕ್ಟ್ರಸ್ ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ವಿಚಾರದಲ್ಲಿ ಕೂಡ ನಾವು ಅಂದ್ಕೊಂಡಿರೋದು ಆಗಿದೆ. ಯಾವುದೇ ದೇವರಾಗಿರಲಿ ಸೇವೆ ಸಲ್ಲಿಸಿದರೆ ಅದು ಭಕ್ತಿಯಿಂದ ಹಾಗೆ ನಂಬಿಕೆಯಿಂದ ಮಾಡಿದರೆ ಮಾತ್ರ ಫಲಿಸ್ತದೆ. ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ, ನೀವು ಅಂದ್ಕೊಂಡಿರೋದು 100% ಹಾಗೆ ಆಗುತ್ತೆ. ಇದಾಗಿತ್ತು ಹೊನ್ನವ ಮಂತ್ರಾಲಯ ದೇವಸ್ಥಾನದ ಬಗ್ಗೆ ಫುಲ್ ಇನ್ಫಾರ್ಮೇಷನ್. ಹಾಗೆ ಪೂಜೆ ಸಲ್ಲಿಸಿದ ದಿನ ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಲ್ಲ ನನ್ನ ಲಾಸ್ಟ್ ವಿಡಿಯೋ ಅಲ್ಲಿ ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಆ ವಿಡಿಯೋಸನ್ನು ನೋಡಿ. ನನ್ನ ಡಿಸ್ಕ್ರಿಪ್ಷನಲ್ಲಿ 2 ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರದ ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.